ಬೀದರ್ ವಿಮಾನ ನಿಲ್ದಾಣಕ್ಕೆ ಬೊಮ್ಮಗುಂಡೇಶ್ವರ ಹೆಸರು ನಾಮಕರಣಕ್ಕೆ ಒತ್ತಡ ಈಗ ಹೆಚ್ಚಾಗ್ತಾ ಇದೆ. ಬೊಮ್ಮಗುಂಡೇಶ್ವರ ಹೆಸರನ್ನ ಇಡಬೇಕು ಅಂತ ಕೋಮರ ಭೀಮಗುಂಡ ಕುರುಬ ಸಂಘ ಮನವಿ ಕೂಡ ಮಾಡ್ಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ 1 ಮಿನಿಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದ ಒಕ್ಕೂಟ ಬೀದರ್ನ ಏರ್ಪೋರ್ಟಿಗೆ ಬೊಮ್ಮಗುಂಡೇಶ್ವರ್ ನಾಮಕರಣ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೇಳಿದ್ರೆ ಹೊಂಟು ನೋಡ್ಬೋದು. ನಾವು ಬೀದರ್ನ ಏರ್ಪೋರ್ಟ್ ಒಳಗಡೆ ಇದ್ದೀವಿ. ಏನ್ ಬೀದರ್ ನಾಗರಿಕ ವಿಮಾನಯಾನ ಇದೆ, ಅದಕ್ಕೇನದಂದ್ರೆ ಬೊಮ್ಮಗುಂಡೇಶ್ವರ ನಾಮಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೋಮರಾಮ ಭೀಮಗೊಂಡ ಕುರುಬ ಸಂಘದ ಸದಸ್ಯರು ಒತ್ತಾಯಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೊಮ್ಮಗುಂಡೇಶ್ವರ ಕೊಡುಗೆ ಈ ಭಾಗದಲ್ಲಿ ಅಪಾರ ಇದೆ. ಹೀಗಾಗಿ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪಾರ ಕೊಡುಗೆಯನ್ನು ಬೊಮ್ಮಗುಂಡೇಶ್ವರದಿದೆ. ಸಾಕಷ್ಟು ಕುರುಬ ಸಮಾಜದವರು ಕೂಡ ಈ ಭಾಗದಲ್ಲಿದ್ದಾರೆ. ಹೀಗಾಗಿ ಬೀದರ್ನ ಏನು ಐತಿಹಾಸಿಕ ನೋಡ್ಬೋದು ನೀವು ದೃಶ್ಯದಲ್ಲಿ ಬೀದರ್ನ ವಿಮಾನ ನಿಲ್ದಾಣ ಇದೆ, ಬೀದರ್ನ ಏರ್ಪೋರ್ಟು, ಇದಕ್ಕೆ ಬೊಮ್ಮಗುಂಡೇಶ್ವರ ನಾಮಕರಣ ಮಾಡಬೇಕು ಅಂತ ಹೇಳಿ ಈ ಒಂದು ಸಂಘಟನೆ ಸೇರಿದಂತೆ ಈ ಭಾಗದ ಜನರದ್ದು ಒಂದು ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ತಕ್ಷಣವೇ ರಾಜ್ಯ ಸರ್ಕಾರ ಏನದಂದ್ರೆ ಈಗಾಗಲೇ ಬೊಮ್ಮಗುಂಡೇಶ್ವರ ಅಂತ ಹೇಳಿ ಏರ್ಪೋರ್ಟಿಗೆ ನಾಮಕರಣ ಮಾಡಬೇಕು, ಬೀದರ್ ಏರ್ಪೋರ್ಟ್ ಅನ್ನ ಮಹಾತ್ಮ ಬೊಮ್ಮಗುಂಡೇಶ್ವರ ಅಂತ ಹೇಳಿ ನಾಮಕರಣ ಮಾಡಬೇಕು ಎಂಬ ಒತ್ತಾಯ, ಬೊಮ್ಮಗುಂಡೇಶ್ವರ ನಾಮಕರಣ ಸರ್ಕಾರ ಮಾಡಲೇಬೇಕೆಂಬ ಕೂಗು ಈ ಭಾಗದ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವಿಶ್ವಗುರು ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನ ಹೇಳುವಂತ ಗ್ಯಾಲರಿ ಸ್ಥಾಪನೆ ಮಾಡಲಾಗಿದೆ. 15